ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಇವತ್ತು ಅರಿವನ್ನು ಅರಿಯುವ ಸ್ಥಳ ಎಂಬ ಶೀರ್ಷಿಕೆಯ ಬಗ್ಗೆ ಕೃಪಾನಂದ ವಾರಿಯಾರ್ ಅವರು ವೇದಾದ್ರಿ ಮಹರ್ಷಿಯವರ ಬಗ್ಗೆ ಕೆಲವು ಚಿಂತನೆಗಳನ್ನು ತಿಳಿಸ್ಕೊಡ್ತಾರೆ. ಕೃಪಾನಂದ ವಾರಿಯಾರ್ ಅವರು ಯಾರು ಅಂತಂದರೆ, ಇವರು ಕೂಡ 20ನೆಯ ಶತಮಾನದಲ್ಲಿ ಮಹರ್ಷಿಯವರ ಸಮಕಾಲೀನಲ್ಲೇ ಬದುಕಿದವರಾಗಿರ್ತಾರೆ. ಇವರು ಭಕ್ತಿ ಮಾರ್ಗದಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆದವರಾಗಿರ್ತಾರೆ. ಇವರು ಹಲವು ದೇವಾಲಯಗಳು ಅಲ್ಲದೆ ಬೇರೆ ದೇಶಗಳಲ್ಲೂ ಹೋಗಿ ಸತ್ಸಂಗಗಳನ್ನು ಪ್ರಸಂಗಗಳನ್ನು ನಡೆಸುವಂಥವರಾಗಿರ್ತಾರೆ. ಸೊ ಇವರು ಭಕ್ತಿ ಮಾರ್ಗದಲ್ಲಿ ಇದ್ರೂ ಕೂಡ ಮಹರ್ಷಿಯವರ ಜ್ಞಾನವನ್ನು ನೋಡಿ ತುಂಬ ಪಡ್ತಾ ಇದ್ರು. ಆಳಿಯಾರ್ನಲ್ಲಿ ಕೂಡ ನೀವು ನೋಡಿದ್ರೆ ಮಹರ್ಷಿ ಮತ್ತೆ ಕೃಪಾನಂದ ವಾರಿಯಾರ್ ಅವರು ಇಬ್ರು ಒಟ್ಟಿಗೆ ಇರುವಂತಹ ಹಲವು ಫೋಟೋಗಳನ್ನು ನಾವು ನೋಡ್ಬೋದು. ಈಗ ಕೃಪಾನಂದ ವಾರಿಯಾರ್ ಅವರು ಅರಿವಿನ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಅವ್ರೇನು ಹೇಳ್ತಾರೆ ಅಂದರೆ, ತಿರುವಳ್ಳುವರ್ ಅರಿವಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಅರಿವಿರುವವರು ಎಲ್ಲ ಸೌಭಾಗ್ಯಗಳನ್ನು ಪಡೆಯಲು ಯೋಗ್ಯತೆಯನ್ನು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅದೇ ಥರ ಅರಿವಿಲ್ಲದವರು ಯಾವ ಸೌಭಾಗ್ಯವನ್ನು ಪಡೆಯುವಂತಹ ಯೋಗ್ಯತೆನೋ ಅಥವಾ ಅರ್ಹತೆನೋ ಅವ್ರಿಗೆ ಇರೋದಿಲ್ಲ ಅಂತ ತಿಳಿಸ್ತಾರೆ. ಅದೇ ರೀತಿ ಇನ್ನೊಬ್ಬ ಜ್ಞಾನಿ ಕೂಡ ಏನು ಹೇಳ್ತಾರೆ ಅಂತಂದರೆ, ವಸ್ತುಗಳಿಂದ ಪಡೆಯುವುದು ಜ್ಞಾನ ಅಥವಾ ವಿಜ್ಞಾನ, ಆದರೆ ಅನುಭವದಿಂದ ಪಡೆಯುವುದೇ ಸತ್ಯಜ್ಞಾನ ಅಂತ ತಿಳಿಸ್ಕೊಡ್ತಾರೆ. ಆಗ ನಾವು ಒಂದು ಅರಿವನ್ನು ಹೇಗೆ ಪಡ್ಕೊಳ್ತೀವಿ ಅಂತಂದಾಗ, ನಮ್ಮ ಮನಸ್ಸು ಯಾವುದೇ ಒಂದು ವಸ್ತುವನ್ನು ಗಮನಿಸುವಾಗ ಏನು ಆಗುತ್ತೆ ಅಂತ ಗಮನಿಸಿದ್ರೆ, ಮನಸ್ಸು ಯಾವ ವಸ್ತುವನ್ನು ಗಮನಿಸ್ತಾ ಇರುತ್ತೋ ಅಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಏನು ಕ್ರಿಯೆ ನಡೆಯುತ್ತೆ ಅಂದರೆ, ಮನಸ್ಸು ಆ ವಸ್ತುವಾಗಿಯೇ ಬದಲಾಗ್ತಾ ಇರುತ್ತೆ. ಅದನ್ನೇ ಅನುಭವ ಅಂತ ಹೇಳ್ತೀವಿ. ಉದಾಹರಣೆಗೆ, ಮನಸ್ಸು ಉಸಿರಾಟವನ್ನು ಗಮನಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಮನಸ್ಸು ಉಸಿರಾಟವನ್ನು ಗಮನಿಸ್ತಾ ಉಸಿರಾಟವನ್ನು ನಡೆಸುತ್ತಿರುವ ಶಕ್ತಿಯಾಗಿಯೇ ಬದಲಾಗ್ಬಿಡತ್ತೆ. ನೋಡಿ, ಉಸಿರಾಟವನ್ನು ಗಮನಿಸ್ತಾ ಮನಸ್ಸು ಆ ಶಕ್ತಿ, ಉಸಿರಾಟವನ್ನು ನಡೆಸುವ ಶಕ್ತಿಯಾಗಿಯೇ ಬದಲಾಗ್ತಾ ಹೋಗುತ್ತೆ. ಇನ್ನೊಂದು ಉದಾಹರಣೆ ಕೂಡ ನಾವು ನೋಡ್ಬೋದು. ಏನಂತಂದರೆ, ಇವಾಗ ನಾವು ಭೂಮಿ ಅಥವಾ ಮಣ್ಣನ್ನು ಗಮನಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಮನಸ್ಸು ಮಣ್ಣನ್ನು ಗಮನಿಸ್ತಾ ಇದೆ ಅಂತಂದರೆ ಅದು ಸೈನ್ಸು, ಜ್ಞಾನ. ಆದರೆ ಮನಸ್ಸು ಮಣ್ಣನ್ನು ಗಮನಿಸ್ತಾ ಮಣ್ಣಾಗಿಯೇ ಪರಿವರ್ತನೆ ಆಗ್ಬಿಡತ್ತಲ್ಲ, ಅದು ಅರಿವಿನ ಕ್ರಿಯೆ. ಅದನ್ನೇ ಅನುಭವ ಅಂತ ಹೇಳ್ತೀವಿ. ಮನಸ್ಸು ಮಣ್ಣಿನ ಶಕ್ತಿಯ ಅನುಭವವನ್ನು ಪಡ್ಕೊಳ್ಳುತ್ತಲ್ಲ, ಇದೇ ಅರಿವಿನ ಕ್ರಿಯೆ. ಹಾಗಾದರೆ ಅರಿವಿಗೆ ಎಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಉದಾಹರಣೆಗೆ ನಾವು ಇನ್ನೊಂದು ಹೇಳ್ಬೋದು ಅಂದರೆ, ಇವತ್ತು ನಾವು ನೋಡ್ತಾ ಇರುವಂತಹ ಟಿ ವಿ ಆಗಲಿ, ಮೊಬೈಲ್ ಆಗಲಿ, ವ್ಯಾಟ್ಸಪ್ಪು, ಇಂಟರ್ನೆಟ್ಟು, ಯೂಟ್ಯೂಬು, ಇದೆಲ್ಲ ಮೆಟ್ರೋ ಎಲ್ಲನೂ ನೀವು ನೋಡಿದ್ರೆ ಇದೆಲ್ಲನೂ ಒಂದು ಆಶ್ಚರ್ಯವಾಗಿ ರೂಪ ಪಡೆದು ನಿಂತಿದೆ. ಇದೆಲ್ಲ ಯಾರು ಅಂತ ನೀವು ಯೋಚನೆ ಮಾಡಿ ನೋಡಿದ್ರೆ, ಮನಸ್ಸಿನಲ್ಲಿದ್ದಂತಹ ಅರಿವೇ, ಮನಸ್ಸಿನಲ್ಲಿದ್ದಂತಹ ಭಾವನೆಗಳೇ ಇವತ್ತು ಭೂತಾಕಾರವಾಗಿ ಬೆಳೆದು ನಿಂತಿದೆ. ಉದಾಹರಣೆಗೆ, ಈಗ ನಮ್ಮ ಕೈಯಲ್ಲಿರುವ ಫೋನೇ ತಗೊಂಡ್ರೆ ಯಾರೋ ಒಬ್ಬರ ಭಾವನೆನೇ ಇವತ್ತು ಫೋನಿನ ರೂಪದಲ್ಲಿ ರೂಪ ಪಡೆದು ನಿಂತಿದೆ. ಆಗ ನಮ್ಮ ಮನಸ್ಸು, ಮಹರ್ಷಿಯವರು ಏನು ಹೇಳ್ತಾರೆ ಅಂದರೆ, ಯಾವ ವಸ್ತುವನ್ನು, ಯಾವ ಕ್ರಿಯೆಯನ್ನು, ಯಾವ ವ್ಯಕ್ತಿಯನ್ನು, ಯಾವ ಗುಣವನ್ನು ಆಗಿಂದಾಗೇ ನೆನೆಸ್ತಾ ಇರುತ್ತೋ ಅದಾಗಿಯೇ ಮನಸ್ಸು ಬದಲಾವಣೆಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಅವಾಗ ಮನಸ್ಸು ದೈವವನ್ನು ಗಮನಿಸ್ತಾನೇ ಇದ್ರೆ ಒಂದು ದಿನ ಮನಸ್ಸು ಆ ದೈವವಾಗಿಯೇ ಬದಲಾಗಿ ಬಿಡುತ್ತೆ. ಹಾಗಾಗಿ ಗಮನಿಸುವುದು ಎಂಬುದು ಎಂತಹ ಒಂದು ಶಕ್ತಿ, ಎಂಥ ಒಂದು ಪೊಟೆನ್ಷಿಯಲ್, ಎಂಥ ಒಂದು ಪವರ್ ಅಂದರೆ, ಇದು ಒಳಮುಖವಾಗಿ ಟ್ರಾವೆಲ್ ಮಾಡ್ತಾ ನಮ್ಮೊಳಗಡೆ ಒಂದು ಕ್ರಿಯೆಯನ್ನು ನಡೆಸ್ತಾ ಬರುತ್ತೆ. ಮನಸ್ಸೇ ಅರಿವಾಗಿ ಕ್ರಿಯೆಯನ್ನು ನಡೆಸ್ತಾ ಅದಾಗಿಯೇ ಬದಲಾಗುತ್ತಾ ಹೋಗುತ್ತೆ. ಹಾಗಾದರೆ ಈ ಅರಿವು ಯಾರು? ನಾವು ನೋಡ್ತಾ ಇರೋ ಎಲ್ಲ ವಸ್ತುಗಳು ಅರಿವಿನ ರೂಪವಾಗಿ ಬಂದು ನಿಂತಿದೆ ಅಂದರೆ, ಹಾಗಾದ್ರೆ ಈ ಅರಿವು ಯಾರು ಅಂತ ಗೊತ್ತಾ?
ಈ ಅರಿವು ಯಾರು ಅಂತ ಅರಿಯುವುದೇ ಸತ್ಯ ಜ್ಞಾನ. ಈ ಅರಿವನ್ನು ಅರಿಯುವುದೇ ಸತ್ಯ ಜ್ಞಾನ ಆಗತ್ತೆ. ಹಾಗಾದರೆ ಅದನ್ನೇ ಕೃಪಾನಂದ ವಾರಿಯಾರ್ ಏನು ಹೇಳ್ತಾರೆ ಅಂದರೆ, ಇಂತಹ ಒಂದು ಅನುಭವದಿಂದ ಪಡೆದಂತಹ ಜ್ಞಾನವನ್ನು ಪಕ್ವಗೊಳಿಸಿ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ತಿಳಿಸ್ಕೊಟ್ಟವರೇ ತತ್ವಜ್ಞಾನಿ, ತತ್ವವಿಜ್ಞಾನಿ ವೇದಾದ್ರಿ ಮಹರ್ಷಿ ಅಂತ ಕೃಪಾನಂದ ವಾರಿಯಾರ್ ಅಷ್ಟು ಹೆಮ್ಮೆಯಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಅರಿವು ಸಮೃದ್ಧಿ ಆಗಿರುವಂತಹ ಸ್ಥಳನೇ ಅರಿವಿನ ಶ್ರೀಮಂದಿರ ಅಂತ ಹೇಳ್ತಾರೆ. ಇದು ಒಂದು ಮಹಾ ಪುನೀತವಾದ ಅರಿವಿನ ಆಲಯ. ಇದನ್ನು ಹಲವು ಕೃಪಾನಿಧಿಯರು ಸೇರಿ ಕಟ್ಟಿದ್ದಾರೆ. ಈ ಆಲಯ ಉನ್ನತಿಯಾಗಿ ಸಮೃದ್ಧಿಯಾಗಿ ಪ್ರಜ್ವಲಿಸಲಿ, ಪ್ರಬಲತೆಯನ್ನು ಹೊಂದಲಿ ಎಂದು ಹಾರೈಸುತ್ತೇನೆ. ವಿಶ್ವದಲ್ಲಿ ಶಾಂತಿ ಬರಲಿ ಎಂದು ಹಾರೈಸುತ್ತೇನೆ ಅಂತ ಕೃಪಾನಂದ ವಾರಿಯಾರ್ ತಿಳಿಸ್ಕೊಡ್ತಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ.